ನಮ್ಮ ಒಂದು ಫ್ರೆಶ್ ಮೂಮೆಂಟ್ಸ್ ನ 3-in-1 ಟೂತ್ ಬ್ರಷಿನ ಒಂದು ಬೆನಿಫಿಟ್ ಅನ್ನ ಇಲ್ಲಿ ನೋಡೋದಾದ್ರೆ ಇದು 3-in-1 ಕೆಲಸವನ್ನ ಇಲ್ಲಿ ಮಾಡುತ್ತೆ. ಗಮ್ ಮಸಾಜರ್ ಆಗಿ ಇಲ್ಲಿ ಕೆಲಸ ಮಾಡುತ್ತೆ, ಆನಂತರ ಟಂಗ್ ಕ್ಲೀನರ್ ಆಗಿ ಇಲ್ಲಿ ಕೆಲಸ ಮಾಡುತ್ತೆ, ಆನಂತರ ಹಲ್ಲಿನ ಒಂದು ಕೊನೆಯ ಭಾಗ, ಅಲ್ಲಿನ ಒಂದು ಸಂದುಗಳೇನಿದೆ ಅಲ್ಲಿರ್ತಕ್ಕಂಥ ಒಂದು ಕೊಳೆನ ಇಲ್ಲಿ ತೆಗಿತಕ್ಕಂಥ ಜರ್ಮ್ಸ್ ಅನ್ನ ಇಲ್ಲಿ ಕಿಲ್ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಸಹ ಇಲ್ಲಿ ಮಾಡುತ್ತೆ. ಈ ತರ ಒಂದು 3-in-1 ಬೆನಿಫಿಟ್ ಅನ್ನ ಹೊಂದಿರತಕ್ಕಂತ ನಮ್ಮ ಒಂದು ಮೋದಿ ಕೇರ್ನ ಅದ್ಭುತವಾದಂತ ಒಂದು ಟೂತ್ ಬ್ರಷ್ ನಿಮ್ಮ ಒಂದು ಕಣ್ಮುಂದೆ ಇಲ್ಲಿ ಕಾಣ್ತಾ ಇದೆ. ಇದು ಪ್ರಪಂಚದಲ್ಲೇ ಒಂದು ಉತ್ಕೃಷ್ಟವಾಗಿರ್ತಕ್ಕಂಥ ಒಂದು ಟೈನೆಕ್ಸ್ ಬ್ರಿಸಲ್ ಇಂದ ಇದ್ರ ಮೇಲೆ ಇರ್ತಕ್ಕಂಥ ಒಂದು ಬ್ರಿಸಲ್ ಅನ್ನ ಇಲ್ಲಿ ಮಾಡಿರ್ತಾರೆ. ಇಲ್ಲಿ ನಿಮಗೆ ಕಾಣಿಸ್ತಾ ಇರಬಹುದು. ಸಾಮಾನ್ಯವಾಗಿ ಟೂತ್ ಬ್ರಷ್ ಅಂದ ತಕ್ಷಣ ಇಲ್ಲಿ ಪ್ಲಾಸ್ಟಿಕ್ ಹಿಡಿಗಳಿರುತ್ತೆ ಹೊರಗಡೆ ಮಾರ್ಕೆಟ್ ಅಲ್ಲಿ. ಆ ಪ್ಲಾಸ್ಟಿಕ್ ಹಿಡಿಗಳನ್ನ ಇಲ್ಲಿ ಬಳಸಿ ನಾವಿಲ್ಲಿ ಬ್ರಷ್ ಮಾಡ್ಬೇಕಾದ್ರೆ ಏನಾಗುತ್ತೆ ಅಂತಂದ್ರೆ ಅದು ಸ್ಕಿಪ್ ಆಗೋ ಚಾನ್ಸಸ್ ಇರುತ್ತೆ. ಕೆಲವೊಮ್ಮೆ ಈ ಒಂದು ಒಸಡುಗಳಿಗೆ ಇಲ್ಲಿ ಹಾನಿಯನ್ನ ಇಲ್ಲಿ ಉಂಟು ಮಾಡಿ ರಕ್ತಸ್ರಾವವನ್ನು ಸಹ ಇಲ್ಲಿ ಉಂಟು ಮಾಡುತ್ತೆ. ಆನಂತರ ಇಲ್ಲಿ ನೆಕ್ಸ್ಟ್ ಹೊರಗಡೆ ಮಾರ್ಕೆಟ್ ಅಲ್ಲಿ ಸಿಗ್ತಕ್ಕಂತ ಟೂತ್ ಬ್ರಷ್ ಗಳು ಫ್ಲೆಕ್ಸಿಬಲ್ ಇರೋದಿಲ್ಲ, ಯಾಕಂದ್ರೆ ಪ್ಲಾಸ್ಟಿಕ್ ಕೋಟೆಡ್ ಆಗಿರುತ್ತೆ. ಅದನ್ನ ಇಲ್ಲಿ ಈ ತರ ಇಲ್ಲಿ ಮಡ್ಚೋದಿಕ್ ಬರೋದಿಲ್ಲ. ಯಾವ ಕಡೆ ಬೇಕೋ ಆ ಕಡೆ ಇಲ್ಲಿ ಅದನ್ನ ಇಲ್ಲಿ ಏನು ಫ್ಲೆಕ್ಸಿಬಲ್ ಆಗಿ ಅದನ್ನ ಇಲ್ಲಿ ಮೂವ್ಮೆಂಟ್ ಮಾಡಕ್ ಬರೋದಿಲ್ಲ ಬಾಯಲ್ಲಿ. ಹಾಗಾಗಿ ನಮ್ಮ ಒಂದು ಮೋದಿ ಕೇರ್ನ ಒಂದು ಟೂತ್ ಬ್ರಷ್ ಏನಿದೆ ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ, ರಬ್ಬರ್ ಕೋಟೆಡ್ ಅನ್ನ ಇಲ್ಲಿ ಹೊಂದಿರತಕ್ಕಂತ ಒಂದು ಟೂತ್ ಬ್ರಷ್ ಆಗಿದೆ. ಆನಂತರ ಅದ್ಭುತವಾದಂತ ಒಂದು ಗ್ರಿಪ್ ಇದೆ. ಹಾಗೆ ಇಲ್ಲಿ ಕಾಣಿಸ್ತಾ ಇರಬಹುದು ಹಿಂಭಾಗದಲ್ಲಿ ಟಂಗ್ ಕ್ಲೀನರ್, ನಾಲ್ಗೆನ ಇಲ್ಲಿ ನಾವಿಲ್ಲಿ ಕ್ಲೀನ್ ಮಾಡ್ಕೋಬಹುದು. ಅದೇ ರೀತಿ ಒಸಡನ್ನ ಇಲ್ಲಿ ತಿಕ್ಕೋದಿಕ್ಕೆ ಗಮ್ ಮಸಾಜರ್ ಅಂತ ಇಲ್ಲಿ ಮಾಡಿದ್ದಾರೆ. ಈ ಗಮ್ ಮಸಾಜರ್ ಮುಖಾಂತರ ಇಲ್ಲಿ ನಾವು ಆ ಒಸಡನಲ್ಲಿ ನಾವಿಲ್ಲಿ ತಿಕ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂತಂದ್ರೆ ರಕ್ತ ಸಂಚಾರ ಇಲ್ಲಿ ಸುಗಮವಾಗಿ ಇಲ್ಲಿ ಆಗುತ್ತೆ. ಆನಂತರ ಈ ಒಂದು ಚಿಕ್ಕ ತಲೆ ಅಂತ ನಾವ್ ಇಲ್ಲಿ ಏನ್ ಕಾಣ್ತೀವಿ, ಇಲ್ಲಿ ಕಾಣಿಸ್ತಾ ಇರಬಹುದು ಈ ಬ್ರಿಸಲ್ ಏನಿದೆ ಇದು ಚಿಕ್ಕ ತಲೆಯನ್ನ ಇಲ್ಲಿ ಹೊಂದಿದೆ. ಇದು ಈ ಒಂದು ದವಡೆ ಹಲ್ಲು, ಆನಂತರ ಹಿಂಭಾಗದ ಹಲ್ಲುಗಳು ಏನಿದೆ ಅಲ್ಲಿನ ಒಂದು ಸಂದುಗಳಲ್ಲಿ ಇರ್ತಕ್ಕಂತ ಈ ಒಂದು ಬ್ಯಾಕ್ಟೀರಿಯಾಸ್ ಅನ್ನ, ಯಾವುದೇ ಒಂದು ಕೊಳೆಯನ್ನ ಇಲ್ಲಿ ತೆಗಿತಕ್ಕಂತ ಒಂದು ಕೆಲಸವನ್ನ ಇಲ್ಲಿ ಮಾಡುತ್ತೆ. ಆನಂತರ ನಮ್ಮ ಒಂದು ಬಾಯ್ ಶೇಪ್ ನೀವು ನೋಡಿರ್ಬೋದು, ಯು ಶೇಪ್ ಎಲ್ಲ ಇರುತ್ತೆ. ಹಾಗಾಗಿ ಇದು ಫ್ಲೆಕ್ಸಿಬಲ್ ಆಗಿರೋದ್ರಿಂದ ಆರಾಮಾಗಿ ಈ ಒಂದು ನೀಟಾಗಿ ಇಲ್ಲಿ ಬ್ರಷ್ ಅನ್ನ ಇಲ್ಲಿ ಮಾಡಬಹುದು. ಆನಂತರ ಸಾಮಾನ್ಯವಾಗಿ ಬ್ರಷ್ ಯಾವ ತರ ಇಲ್ಲಿ ಮಾಡ್ತಾರೆ ಹೊರಗಡೆ ಅಂತಂದ್ರೆ, ಸಾಮಾನ್ಯವಾಗಿ ಮಾಡೋದು ಅಂತಂದ್ರೆ ಈ ತರ ಇಲ್ಲಿ ಉಜ್ಜುತ್ತಾರೆ. ಖಂಡಿತ ಈ ತರ ಇಲ್ಲಿ ಬ್ರಷ್ ಮಾಡಬಾರ್ದು. ಬ್ರಷ್ ಅನ್ನ ಯಾವ ತರ ಮಾಡ್ಬೇಕು ಅಂತಂದ್ರೆ ಈ ತರ ಒಂದು ಸರ್ಕ್ಯುಲರ್ ಮೋಷನ್ ನಲ್ಲಿ ನಮ್ಮೊಂದು ಹಲ್ಲುಗಳ ಮೇಲೆ ಇಲ್ಲಿ ಜಸ್ಟ್ ಒಂದು ಮಸಾಜ್ ಮಾಡೋ ರೀತಿಯಲ್ಲಿ ಇಲ್ಲಿ ಬ್ರಷ್ ಮಾಡಬೇಕು. ಆನಂತರ ಇನ್ನೊಂದು ವಿಶೇಷತೆ ಏನಪ್ಪಾ ಅಂತಂದ್ರೆ ಹೊರಗಡೆ ಸಿಗ್ತಕ್ಕಂತ ಒಂದು ಟೂತ್ ಬ್ರಷ್ ಏನಿದೆ ಅದರ ಒಂದು ಬ್ರಿಸಲ್ಗಳು 3-4 ತಿಂಗಳಲ್ಲೇ ಅಗಲ ಆಗ್ಬಿಡುತ್ತೆ. ಆದ್ರೆ ನಮ್ಮ ಒಂದು ಟೂತ್ ಬ್ರಷ್ ಏನಿದೆ ಇದರ ಒಂದು ಬ್ರಿಸಲ್ಗಳು 8ರಿಂದ 10 ತಿಂಗಳವರೆಗೂ ಸಹ ಇಲ್ಲಿ ಏನೂ ಆಗೋದಿಲ್ಲ. ಆರಾಮಾಗಿ ಇದನ್ನ ಇಲ್ಲಿ 8ರಿಂದ 10 ತಿಂಗಳವರೆಗೂ ಇದನ್ನ ಇಲ್ಲಿ ಆರಾಮಾಗಿ ಇಲ್ಲಿ ಬಳಸಬಹುದು. ಹಾಗಾಗಿ ಇಲ್ಲಿ ಕಾಣಿಸ್ತಾ ಇದೆ ಒಂದು 3 ಟೂತ್ ಬ್ರಷ್ ಅನ್ನು ಹೊಂದಿರತಕ್ಕಂತ ಒಂದು ಪ್ಯಾಕಿಂಗ್ ನಮ್ಮ ಒಂದು ಫ್ರೆಶ್ ಮೂಮೆಂಟ್ ಟೂತ್ ಬ್ರಷ್ ಅಲ್ಲಿ ಇಲ್ಲಿ ಕಾಣಬಹುದು. ಹಾಗಾಗಿ ಅದ್ಭುತವಾದಂತ ಒಂದು ಬೆನಿಫಿಟ್ ಅನ್ನ ಇಲ್ಲಿ ಹೊಂದಿದೆ. ಈ ಒಂದು ಟೂತ್ ಬ್ರಷ್ ಅನ್ನ ಇಲ್ಲಿ ಬಳಸಿ ನಿಮ್ಮ ಒಂದು ಹಲ್ಲು, ಆನಂತರ ಇಲ್ಲಿ ನೆಕ್ಸ್ಟ್ ಒಸಡನ್ನ, ಆನಂತರ ಬ್ಯಾಕ್ಟೀರಿಯಾವನ್ನ ಇಲ್ಲಿ ಕೊಲ್ತಕ್ಕಂತ ಒಂದು ಕೆಲಸವನ್ನ ಇಲ್ಲಿ ಮಾಡುತ್ತೆ. ಅದ್ಭುತವಾದಂತ ಒಂದು ಪ್ರಾಡಕ್ಟ್ ಅಂತ ಇಲ್ಲಿ ಹೇಳ್ಬೋದು.